ಸಾಮಾಜಿಕ ಜಾಲತಾಣದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಟ್ರೇಡಿಂಗ್ ಹಿನ್ನೆಲೆಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಪೋಸ್ಟರ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ವಿಭಿನ್ನ ಪ್ರತಿಭಟನೆ ನಡೆಸಿದರು. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿನೂತನ ಪ್ರತಿಭಟನೆ ನಡೆಯಿತು. ಜಿರಳೆ ಹಿಡಿದು ಕಪ್ಪು ಹಿಟ್ಟು ಪೊರಕೆ ಹಿಡಿದು ಹಾಗೂ ಮೆಟ್ಟಲ್ಲಿ ಹೊಡೆದು ಸಾಯಿಸಿದ ರೀತಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮಂಡ್ಯದ ಬಿಜೆಪಿ ಕಚೇರಿಯಲ್ಲಿ ವಿಭಿನ್ನ ಪ್ರತಿಭಟನೆ ನಡೆಸಿದರು. ನಕಲಿ ಕಪ್ಪು ಹಿಟ್ಟು ತಂದಿದ್ದೀವಿ, ಅದು ಒಂದೇ ಒಂದು ಆಚೆ ಕಾಕ್ರೋಚ್ ಉಪ್ಪಿಟ್ಟು ಮಾಡಿದ್ದೀರಾ? ಮಾಡ್ತಾರೆ ಯಾರು ಪಕ್ಷ ಕಟ್ಟುವಂಗೆ ಇಲ್ಲ. ಹಂಗಾರೆ ನಿಮ್ಮಿದ್ರೆ ಅಲ್ಲ ಇದು ಅನೈತಿಕ ಬಣ ಆಡು ಕುರಿ ಕೂದಾಕ್ಬಿಟ್ರೆ ಆಗ್ಲತ್ತಲ್ಲ ಅತ್ತಿಂತ ದೊಡ್ಡದೇ ಬೇರೆ ಇರ್ತದೆ. ಇದು ಜಿರ್ಲೆ ಆತೇನೆ ಬೇರೆ, ಅದು ಬೇರೆ. ಇದು ಹೊಟ್ಟೆ ದಪ್ಪದಕ್ಕೆ ಇದು ಜಿರ್ಲೆ ಒಳ್ಳೆ ಮೀಸೆ ಇದಕ್ಕೆ, ಅದು ಮೀಸೆ ಇರಲ್ಲ. ಹಾಂ, ಎಲ್ಲ ಉಪ್ಪು ಕಳಿಲಿ ಸಾಕವ್ರೆ. ನಾವ್ಯಾರು ಬರೋಂಗಿಲ್ಲ. ಈ ಊರು ಬರೋಕೆ ಮಹೇಶ್ವರ ನಮ್ದು ಕಾಕ್ರೋಚ್ಗೆ 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 ಕಾಕ್ರೋಚ್ ಪಾರ್ಟಿಗೆ ಕಾಕ್ರೋಚ್ ಪಾರ್ಟಿಗೆ ಜಿರ್ಲೆಗೆ ಕನ್ನಡದಲ್ಲಿ ಜಿರ್ಲೆಗೆ ಆತೆಗೆ ಸೊಳ್ಳೆಗೆ ಸೊಳ್ಳೆಗೆ ಮಾತಾಕಿ ಭಾರತ್ ಮಾತಾಕಿ ನಾವೆಲ್ಲ ಒಂದು ನಾವೆಲ್ಲ ಒಂದು ಮಾಡ್ತೀವಿ ನೋಡಿ. ನಾವೆಲ್ಲ ರೆಡಿ ಇರಿ. ಒಬ್ರು ಬರ್ಲು ಚಪ್ಪಲಿ ಎಲ್ಲ ತಗೊಳ್ಳಿ, ಒಬ್ರು ಹಿಟ್ಟು ತಗೊಳ್ಳಿ. ಇದು ಒಂದೇ ಒಂದು ಕಾಕ್ರೋಚನ. ಇದರಿಂದ ನಮಗೆ ಮನುಷ್ಯನಿಗೆ ಅನಾರೋಗ್ಯ ಹೊರತು ಇದರಿಂದ ಯಾವುದೋ ಆರೋಗ್ಯವಿಲ್ಲ, ಲಾಭ ಇಲ್ಲ. ಇದ್ರ ಹುಟ್ಟಿಂದ ನಮ್ಗೆ ಲಾಭ ಇಲ್ಲ. ಆ ಮೂಲೆ ಈ ಸಂದಿಲಿರುವಂಥ ಈ ಕಾಕ್ರೋಚು ಇವತ್ತು ದೇಶದ ಬೆಳಕಿಗೆ ಬಂದಿದೆ. ದಯಮಾಡಿ ಇದನ್ನ ನಮ್ಮ ಭಾರತ ದೇಶದ ನಾಗರಿಕರು, ಯುವಕರು, ಯುವತಿಯರು, ತಮ್ಮಂದಿರು, ಅಣ್ಣಂದಿರು, ಅಕ್ಕಂದಿರು ಇದಕ್ಕೆ ಸರಿಯಾದ ಬುದ್ಧಿ ಕಲಿಸ್ಬೇಕು ಅಂತೇಳಿ ಇವತ್ತು ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಘೋಷಣೆ ಮಾಡಿದರು. ಇದೊಂದು ನಕಲಿ ಕಾಕ್ರೋಚ್, ಇದನ್ನು ಯಾರು ಬೆಂಬಲಿಸಬೇಡಿ ಎಂದರು. ಕೆಟ್ಟ ಜೀವಿ ಜಿರಳೆಯನ್ನು ನಾವು ನಿರ್ಮೂಲನೆ ಮಾಡಬೇಕು. ನಮ್ಮ ದೇಶದ ಜನರು ಇದಕ್ಕೆ ಕಿವಿಗೊಡದ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದರು. ಯಾವುದೇ ದೇಶದಲ್ಲಿ ಕುಳಿತು ನುಸುಳಿಕೋರರು ಸಾಮಾಜಿಕ ಜಾಲತಾಣದಲ್ಲಿ ಈ ಕಾಕ್ರೋಚ್ ಸೃಷ್ಟಿಸಿದ್ದಾರೆ. ನಮ್ಮ ದೇಶದ ಜನರು ಕಾಕ್ರೋಚ್ಗೆ ಹೆದರಬೇಡಿ ಅಂತ ಮನವಿ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ಏನೋ ಕಳೆದ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಾಕ್ರೋಚು, ಈ ಜಿರ್ಲೆ, ಈ ಆತೆ ಅನ್ನೋ ಒಂದು ಹುಳ, ಈ ಜಿರ್ಲೆ ಹುಳದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದೆಷ್ಟೋ ಮಿಲಿಯನ್ ಅಂತೆ, ನಮಗೂ ಸರಿಯಾಗಿ ಗೊತ್ತಿಲ್ಲ, ಹಂಗಂತ ನಾವು ನೋಡಿದ್ವಿ. ಈ ಮಿಲಿಯನ್ ಗಟ್ಟಲೆ ಶೇರ್ ಮಾಡ್ಕೊಳ್ಳೋಂಥ ನಮ್ಮ ಭಾರತ ದೇಶದ ನಾಗರಿಕರಿಗೆ ಯಾವನೋ ಒಬ್ಬ ಯಾವುದೋ ಒಂದು ದೇಶದ ಮೂಲೆಯಲ್ಲಿ ಒಂದು ಕಂಪ್ಯೂಟರ್ ಮುಂದೆ ಆನ್ ಮಾಡ್ಕೊಂಡು ಕುಂತ್ಕೊಬಿಟ್ಟು ಈ ದೇಶನ ವಿಭಾಗ ಮಾಡುವ ರೀತಿಯಲ್ಲಿ, ಈ ದೇಶನ ಹಾಳು ಮಾಡುವ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಎಷ್ಟು ಸರಿ. ಅದಕ್ಕೋಸ್ಕರ ಇವತ್ತು ಏನು ಈ ಕಾಕ್ರೋಚು ಜಿರ್ಲೆ, ಈ ಆತೆಯನ್ನು ನಾವೇ ಸ್ವತಃ ನಮ್ಮ ಮನೆಯಲ್ಲಿದ್ದ ಜಿರ್ಲೆ ಕ್ಲೀನ್ ಮಾಡಿರಲಿಲ್ಲ, ಮನೆ ಕ್ಲೀನ್ ಮಾಡಿ ಆ ಜಿರ್ಲೆ ಹಿಡ್ಕೊಬಂದು ಇವತ್ತು ಒಂದು ವಿಶೇಷವಾಗಿ ವಿಭಿನ್ನವಾಗಿ ನಾವು ಮಾಡಿ ತೋರಿಸಿದ್ವಿ. ಈ ಜಿರ್ಲೆಗೆ ಚಪ್ಪಲಿ ಹೊಡೆಯೋ ಮೂಲಕ, ನಾವು ಕಪ್ಪು ಹಿಟ್ಟು ಹೊಡೆಯೋ ಮೂಲಕ, ಬರ್ಲಲ್ಲಿ ಹೊಡೆಯೋ ಮೂಲಕ ಇದನ್ನು ಗುಡಿಸಿದ್ದೀವಿ, ಸಿಂಪಡಿಸಿ ಇದನ್ನು ಸಾಯಿಸಿದ್ದೀವಿ. ನಾನು ಕೇಳೋದು ಇಷ್ಟೇ, ಕೊಡಿ ಸ್ವಾಮಿ, 1 kg ಅರ್ಧ kg ಗೋಧಿ ಹಿಟ್ಟಿಗೆ ಬಚ್ಚಲಲ್ಲಿ ಗುದ್ದಾಡ್ಕೊಂಡು ತಗೊಳ್ಳುವಂಥ ಒಂದು ದೇಶ, ತನ್ನ ಸ್ವಂತ ದೇಶದಲ್ಲಿ ತಾನು ಬದುಕೋಕ್ಕಾಗದ ಬೇರೆ ದೇಶಕ್ಕೆ ನುಸುಳುಕೋರವರೆಗೆ ಬಂದಿರುವಂಥ ಒಂದು ದೇಶ. ಈ ದೇಶದ ಜನರು ಶೇರ್ ಮಾಡಿ ಈ ಏನು ಕಾಕ್ರೋಚ್ ಅಂತ ಒಂದು ಇದಕ್ಕೆ ಶೇರ್ ಮಾಡಿ ನಾವು ಬೆಂಬಲ ಕೊಟ್ಟಿವಿ ಅಂತ ಹೇಳಿರುವಂಥ ಈ ಕಾಕ್ರೋಚ್ ಒಂದು ಪಕ್ಷಕ್ಕೆ ನಾನು ದಯಮಾಡಿ ನನ್ನ ಭಾರತ ದೇಶದ 145 ಕೋಟಿ ಜನರಲ್ಲಿ ನಾವು ಮನವಿ ಮಾಡ್ಕೊಳ್ತೀನಿ. ವಿದ್ಯಾರ್ಥಿಗಳಲ್ಲಿ, ಅಕ್ಕಂದಿರಲ್ಲಿ, ತಂಗಿರಂದಿರಲಿ, ಅಣ್ಣಂದಿರಲ್ಲಿ, ತಮ್ಮಂದಿರಲ್ಲಿ, ಯುವತಿಯರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಪ್ರತಿಭಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರಾದ ಶಿವಕುಮಾರ್ ಆರಾಧ್ಯ, ಹೊಸಳ್ಳಿ ಶಿವು, ಅಯ್ಯಪ್ಪ, ಬೆಟ್ಟಪ್ಪ, ಮಾದರಾಜರಸು, ಶಿವಪ್ಪ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಭಾಗಿಯಾಗಿದ್ದರು. ಮಂಡ್ಯ ತಾಲೂಕಿನ ಸುಂಡಹಳ್ಳಿ ಗ್ರಾಮದಲ್ಲಿರುವ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯ ಮತ್ತು ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾಲೇಜಿನ ಅಧ್ಯಕ್ಷರಾದ ಡಾಕ್ಟರ್ BG ಸಂಗಮೇಶ್ವರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು.
ಇಂಡಿಯನ್ ಅಮೆರಿಕನ್ ಕಂಪ್ಯೂಟರ್ ಸೈಂಟಿಸ್ಟ್ ಫ್ಲೋರಿಡಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯ ಪ್ರೊಫೆಸರ್ ಸುಂದರರಾಜ್ ಸೀತಾರಾಮ ಅಯ್ಯಂಗಾರ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಬಗ್ಗೆ ವಿಶೇಷವಾದಂಥ ಮಾತುಗಳನ್ನಾಡಿ ಶುಭವನ್ನು ಹಾರೈಸಿದರು. Find it really that the majority of the students, I find, they come from rural parts of the country. That's what I like about it, because in United States also I always advocate the most important thing that I will do in my addressing the convocation. In all of the major universities around the country have given, I always would like to see a lot of people coming from rural places, and that's what it is happening in this college. Again, this is another important monumental achievement that I think that this CIT has achieved. Again, thanks to everything. And then finally, before I address my convocation to all the students, I will do anything that is possible. ಸಮಾರಂಭದಲ್ಲಿ ಡಾಕ್ಟರ್ CJ ಗಂಗಾಧರಗೌಡ, ಪ್ರಾಂಶುಪಾಲರಾದ ಶ್ರೀಕಂಠಪ್ಪ ಸೇರಿದಂತೆ ಕಾಲೇಜಿನ ಎಲ್ಲ ಉಪನ್ಯಾಸಕರು ಮತ್ತು ಇನ್ನಿತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಪದವಿ ಪ್ರದಾನವನ್ನು ಮಾಡಲಾಯಿತು. ಯುವಜನರು ಮತ್ತು ವಿದ್ಯಾರ್ಥಿಗಳು ಸೋಲಿಗೆ ಹೆದರದೆ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಜೀವನದಲ್ಲಿ ಗುರಿ ಸಾಧನೆ ಮಾಡಬೇಕೆಂದು ಅಂತಾರಾಷ್ಟ್ರೀಯ ಜಾನಪದ ಗಾಯಕರಾದ ಡಾಕ್ಟರ್ ಅಮ್ಮ ರಾಮಚಂದ್ರ ಹೇಳಿದರು. ಕೇರ್ಪೇಟೆ ಪಟ್ಟಣದ ಕೇರ್ಪೇಟೆ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ವಾರ್ಷಿಕೋತ್ಸವ ಸಂಭ್ರಮ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ನೆನಪಂಕಾಣಿಕೆ ನೀಡಿ ಅವರು ಮಾತನಾಡಿದರು. ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಇಂಜಿನಿಯರಿಂಗ್ ತಾಂತ್ರಿಕ ಕೌಶಲ್ಯಕ್ಕೆ ಅಪಾರವಾದ ಬೇಡಿಕೆ ಇದ್ದು, ಭವಿಷ್ಯದ ಇಂಜಿನಿಯರ್ಗಳಾಗಿರುವ ವಿದ್ಯಾರ್ಥಿಗಳಾದ ನೀವು ಜೀವನದಲ್ಲಿ ಎದುರಾಗುವ ಸವಾಲುಗಳಿಗೆ ಹೆದರಿ ಪಲಾಯನವನ್ನು ಅನುಸರಿಸದೆ ಸತತವಾದ ಪರಿಶ್ರಮ ಮತ್ತು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಗೆಲುವು ಸಾಧಿಸುವಂತೆ ಅವರು ಹೇಳಿದರು. ನಮ್ಮ ಕಾಲೇಜಿಗೆ ನಿಮಗೆ ಗೊತ್ತಿರೋಂಗೆ ಇಂಟೇಕ್ 240 ಇದೆ. ಅದರಲ್ಲಿ CS 63, EC 63, ಸಿವಿಲ್ 26, ಮೆಕ್ಯಾನಿಕಲ್ 36 ಮಕ್ಕಳು ಸೇರಿದ್ದಾರೆ. ಒಟ್ಟು 188 ಮಕ್ಕಳು ಸೇರಿದ್ದಾರೆ. ಒಟ್ಟಾರೆ ನಮ್ಮ ಕಾಲೇಜಿನ ಕ್ಯಾಂಪಸ್ಸಲ್ಲಿ 846 ಮಕ್ಕಳು ಓದುತ್ತಿದ್ದಾರೆ. ನಮ್ಮ ಸಿಬ್ಬಂದಿ ವರ್ಗ ಒಟ್ಟು 48 ಸಿಬ್ಬಂದಿ ನಮ್ಮಲ್ಲಿ ಇದ್ದು, ಅದರಲ್ಲಿ 7 ಪ್ರೊಫೆಸರ್ಸ್, 21 PhD ಪಡೆದಂಥ ಪ್ರೊಫೆಸರ್ಸ್ ಇದ್ದಾರೆ. ಅದೇ ಥರ ನಮ್ಮಲ್ಲಿ ರಿಸರ್ಚ್ ಸೆಂಟರ್ಸ್ ಇದೆ. 17 ರಿಸರ್ಚ್ ಸ್ಕಾಲರ್ಸ್ ಇವಾಗ PhDಯನ್ನು ಪಡಿತಾ ಇದ್ದಾರೆ. ಲೈಬ್ರರಿ ವಿಚಾರಕ್ಕೆ ಬಂದರೆ ಗುಡ್ ನಂಬರ್ ಆಫ್ ವಾಲ್ಯೂಮ್ಸ್ ಮತ್ತು ಟೈಟಲ್ಸ್ ಇದೆ. ಸ್ಟೂಡೆಂಟ್ ಫೀಡ್ಬ್ಯಾಕ್ ಸಿಸ್ಟಮ್ ಫಾರ್ ಟೀಚರ್ಸ್, ದೇರ್ ಟೀಚಿಂಗ್ ಸ್ಕಿಲ್ಲನ್ನು ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ AICTE ಅವರು 360 ಡಿಗ್ರಿ ಫೀಡ್ಬ್ಯಾಕ್ ಸಾಫ್ಟ್ವೇರ್ ಕೊಟ್ಟಿದ್ದಾರೆ. ಅದನ್ನು ನಾವು ಪ್ರತಿ ವರ್ಷ ನಮ್ಮ ಟೀಚರ್ಸ್ಗಿಂದ ಇವ್ಯಾಲ್ಯೂಯೇಟ್ ಮಾಡಿ ಅವರ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಸಹಾಯವಾಗುತ್ತದೆ. ಅದೇ ಥರ ಎಲ್ಲ ವಿಭಾಗದಲ್ಲಿ ಟೆಕ್ನಿಕಲ್ ಇವೆಂಟ್ಸನ್ನು ಮಾಡಿರ್ತಾರೆ. ಪ್ರಮುಖವಾಗಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಟೆಕ್ಸಾಲ್ 2025 ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮೂಡಿಸಿ ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಅಥವಾ ಇಂಜಿನಿಯರಿಂಗ್ ಬಗ್ಗೆ ಹೆಚ್ಚು ಗಮನ ಇಡಲಿ ಅಂತ ಕಾರ್ಯಕ್ರಮ ನಡೆಸಿದ್ದಾರೆ. ಅದೇ ಥರ ಎಲ್ಲ ವಿಭಾಗದ ವ್ಯಕ್ತಿಗಳು ವಿಭಾಗದಲ್ಲಿ ಕೂಡ ಮಾಡಿದ್ದಾರೆ. ಅದರಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಅಡಾಪ್ಟಿವ್ ಟೆಕ್ನಾಲಜಿ ಅಂಡ್ ಎಮರ್ಜಿಂಗ್ ಸೈನ್ಸ್, ಆ ಕಾರ್ಯಕ್ರಮ ಒಳ್ಳೆಯ ರೂಪದಲ್ಲಿ ಸುಮಾರು 2-3 ವರ್ಷದಿಂದ ನಡ್ಕೊಂಡು ಬಂದಿದೆ. ಈ ವರ್ಷವೂ ನಡೀತಾ ಇದೆ. ಇನ್ನೇ ರಿಸಲ್ಟ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನಾಗಪ್ಪ ಭಜಂತ್ರಿ ಮಾತನಾಡಿ, ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಕಾಸಕ್ಕೆ ಅನುಕೂಲವಾಗಿರುವ ಕೇರ್ಪೇಟೆ ಕೃಷ್ಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿದೆ ಅಂತ ಅವರು ಹೇಳಿದರು. ನಾಡಿನ ಖ್ಯಾತ ಜನಪದ ಗಾಯಕರಾದ ಅಮ್ಮ ರಾಮಚಂದ್ರ ಅವರು ಜಾನಪದ ಗೀತೆಗಳನ್ನು ಹಾಡಿ ರಂಜಿಸಿದರು. ಬಾಳಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಒಡೆದು ಮಾಡು ಮನಸ ನೀರು 3 ದಿವಸ, ಒಡೆದು ಮಾಡು ಮನಸ ನೀರು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಹೇಳುತ್ತಾರ.
ತೋಟದ ಮನೆ ಮೇಲೆ ದಾಳಿ ಮಾಡಿರುವ ಚಿರತೆ ಹಸುವೊಂದನ್ನು ಕೊಂದು ಪರಾರಿಯಾಗಿರುವಂಥ ಘಟನೆ ಮಳವಳ್ಳಿ ತಾಲೂಕಿನ ಬಿಳಿಜಗಲು ಮಳೆಗಾಮನದಲ್ಲಿ ಜರುಗಿದೆ. ಗ್ರಾಮದ ರುದ್ರಸ್ವಾಮಿ ಎಂಬುವರಿಗೆ ಸೇರಿದ ಹಸು ಚಿರತೆ ದಾಳಿಗೆ ಬಲಿಯಾಗಿದ್ದು, ಜಮೀನಿನಲ್ಲಿರುವ ತೋಟದ ಮನೆಯ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿದ್ದಾಗ ದಾಳಿ ನಡೆಸಿರುವ ಚಿರತೆ ಹಸುವನ್ನು ಕೊಂದು ಹಾಕಿದೆ. ಎಂದಿನಂತೆ ಪ್ರತಿದಿನದಂತೆ ತಮ್ಮ ತೋಟದ ಮನೆ ಹಿಂಭಾಗ ಇರುವ ಕೊಟ್ಟಿಗೆಯಲ್ಲಿ ಹಸುಗಳನ್ನು ಕಟ್ಟಿ ಹಾಕಿದರು. ಶುಕ್ರವಾರ ತಡರಾತ್ರಿ 12 ಗಂಟೆ ಸಮಯದಲ್ಲಿ ಚಿರತೆ ದಾಳಿ ಮಾಡಿ 1 ಲಕ್ಷ ರೂಪಾಯಿ ಬೆಲೆ ಬಾಳುವ ಹಸುವನ್ನು ಕೊಂದು ತಿಂದು ಹಾಕಿದೆ. ಸುಮಾರು 2 ತಿಂಗಳಿಂದ ನಮ್ಮ ಗ್ರಾಮಕ್ಕೆ ಚಿರತೆ ದಾಳಿ ಹೆಚ್ಚಾಗಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ. ಇಲಾಖೆಯವರು ಅತಿ ಶೀಘ್ರದಲ್ಲೇ ಇದಕ್ಕೆ ಪರಿಹಾರ ಕಂಡು ಹಿಡಿಯಬೇಕು ಅಂತ ಗ್ರಾಮದ ಮುಖಂಡ ಕುಮಾರ್ ಒತ್ತಾಯಿಸಿದ್ದಾರೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕಿನ ಸಂಸ್ಕಾರ ನೀಡಿ ಉತ್ತಮವಾದ ನಾಗರಿಕರನ್ನಾಗಿ ರೂಪಿಸಬೇಕೆ ಹೊರತು ಕೇವಲ ಅಂಕವೀರರನ್ನಾಗಿ ಮಾಡಬಾರದು ಎಂದು ಉನ್ನತ ಶಿಕ್ಷಣ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿ ಡಾಕ್ಟರ್ ಪಿ ಹರೀಶ್ ಹೇಳಿದರು. ಕೇರ್ಪೇಟೆ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರಿಗೆ 2 ದಿನಗಳ ಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಕರು ಸಮಾಜದ ಪರಿವರ್ತಕರಾಗಿದ್ದು ಆರೋಗ್ಯವಂತ ಸಮಾಜದ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ನಿರ್ಣಾಯಕವಾಗಿದೆ ಅಂತ ಹೇಳಿದರು. ನಾನು ಯಾರೋ ಸ್ವಾಮಿ ಜೊತೆ ನನಗೆ ವ್ಯಾಲ್ಯೂ, ನೀವು ಯಾರ ಜೊತೆ ಇದ್ದೀರಾ, ನೀವು ಯಾರ ಜೊತೆ ಬೆಳೀತೀರಾ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೀವು ಸಮಾಜದಲ್ಲಿ ಯಾರ ಕಳ್ಳರ ಜೊತೆ ಸುಳ್ಳು ಜೊತೆ ಇದ್ರೆ ಬೆಲೆ ಕೊಡಲ್ಲ. ನೀವು ಯಾವ ಒಳ್ಳೆಯ ವ್ಯಕ್ತಿ ಜೊತೆ ನೀವು ಹೆಜ್ಜೆ ಹಾಕ್ತಿದ್ರ ಅಂತ ಗುರುಸಿ ನಿಮ್ಗೆ ಕೊಟ್ಟಾಗ ನಿಮಗೆ ಗೌರವ ಜಾಸ್ತಿ ಆಗುತ್ತೆ ಅಲ್ವಾ? ನಿಮ್ಮ ವ್ಯಕ್ತಿತ್ವ ಗೊತ್ತಾಗುತ್ತೆ. ಎರಡೇ ಸಣ್ಣ ಮಾತಾಡ್ತಕ್ಕಂಥ ಮುಗಿಸ್ತೀನಿ. ಒಂದು ಊರಲ್ಲಿ ಒಬ್ಬ ಪಟೇಲ್ ತೀರೋಗ್ಬಿಟ್ಟಿರ್ತಾನೆ, ಸುತ್ತೋಗ್ಬಿಟ್ಟಿರ್ತಾನೆ. ಮೊಮ್ಮಗ ಓಡಿ ಬರ್ತಾನೆ, ಅಜ್ಜಿ ಅಜ್ಜಿ ಪಟೇಲ್ ತೀರೋಗ್ಬಿಟ್ರು ಅಜ್ಜಿ ಅಂತ. ಹಾಗಾಯ್ತು, ನೀನು ಹೋಗಿ ನೋಡ್ಕೊಂಬೋಗು ಹೆಂಗೆ ಜನ ಮಾತಾಡ್ತಿದ್ದಾರೆ. ಬರ್ತದೆ, ಅಜ್ಜಿ ಪಟೇಲ್ರಿಂದ ಜನ ಸಿಕ್ಕಾಪಟ್ಟೆ ಹೋಗ್ತಾವ್ರೆ, ಎಲ್ಲ ಅಳ್ತಾವ್ರೆ, ಉಳುವಂತಾವ್ರೆ, ಅವ್ನು ಗುಣಗಾನ ಮಾಡ್ತಾವ್ರೆ, ಹಾಗೆ ಹೀಗೆ ಅಂತ ಬಂದ ಅಜ್ಜಿ. ಸರಿ ಬಿಡಪ್ಪ ಆಯ್ತು. ಇನ್ನೊಂದು ದಿವಸ ಬರ್ತಾನೆ ಅವಾಗ, ಅಜ್ಜಿ ಅಜ್ಜಿ ಇನ್ನೊಂದು ಕಿಲೋಮೀಟರ್ ಅಜ್ಜಿ ಇವತ್ತು ಅಂತ. ಹೌದಾ, ಹೋಗು ಇವತ್ತು ನೋಡ್ಕೊಂಬ. ಅಜ್ಜಿ ಒಂದು 3 ಜನ ಇದ್ದಾರೆ, ಯಾರು ಅಳ್ತಾ ಇಲ್ಲ, ಎಲ್ಲ ನಡ್ತಾವ್ರೆ, ಏನೋ ಮಾತಾಡ್ತಾವ್ರೆ ಅಂತ. ಏನು ಅಂತಂದ್ರೆ ವಿಚಾರ ಪಟೇಲ್ ಇದ್ರಲ್ಲ, ಸಾಯ್ಬಾರ್ದಾಯ್ತಪ್ಪ ಅಪ್ಪ, ಇನ್ನೂ ಸ್ವಲ್ಪ ಇರ್ಬೇಕು ಅಂತ ಜನ ಮಾತಾಡ್ತಾರೆ. ಅವ್ರು ಹೇಳ್ತಾರಾಗ, ನೀನ್ ಏನು ಪಾಪ ಕರ್ಮ ಮಾಡಿದ್ದೆ ನಿನ್ಗೆ ಬರುತ್ತೆ ಅಂದ್ರಲ್ಲಪ್ಪ ಹಿರಿಕರು, ನೀನೇನು ಪಾಪ ಕರ್ಮ ಧರ್ಮ ಮಾಡಿದಲ್ಲ ಹಿಂದೆ ಬರುತ್ತೆ ಅಂದ್ರಲ್ಲ, ಆ ಧರ್ಮ ಎಲ್ಲ ಹೋಗ್ತಾ ಇತ್ತು ಪಟೇಲ್ ಹಿಂದೆ. ಪಟೇಲ ಒಳ್ಳೇದ್ ಮಾಡಿದೆ, ಊರಿಗೆ ಜನ ಅಳ್ತಾ ಇತ್ತು, ಅಯ್ಯೋ ಯಪ್ಪ ಸಾಯ್ಬಾರ್ದಾಯ್ತು, ಬದುಕ್ಬೇಕಾಯ್ತು, ಮೊನ್ನೆ ಇನ್ನೂ ನಮ್ಗೆ ಸಹಾಯ ಮಾಡಿದ ಅಂತ. ಅದು ಇನ್ನೊಂದು ಸುತ್ತಾಗಿದ್ದಲ್ಲ, ಅವನ ಬಗ್ಗೆ ಹೇಳ್ತಿದ್ರು, ಸಾಯ ಸತ್ತ 4 ವರ್ಷ ಮುಂಚೆ ಸತ್ತಿದ್ರೆ ನಮ್ಮೂರ್ ಬಹಳ ಚೆನ್ನಾಗಿರೋ ಕಾರಣ ನಮ್ಮೂರಿಗೆ ಬೆಂಕಿ ಇಟ್ಬಿಟ್ಟ, ನಮ್ಮೂರನ್ನೇ ಹಾಳು ಮಾಡ್ಬಿಟ್ಟ, ನಮ್ಮೂರ್ ಮಾಡ್ಬಿಟ್ಟ, ಅಪಚಾರ ಮಾಡ್ಬಿಟ್ಟ ಅಂತ. ಅಂದ್ರೆ ನೋಡಿ, ಪಾಪ ಕರ್ಮಾನಗಳನ್ನು ಯಾವತ್ತೂ ಅಳತೆ ಮಾಡೋದು? ನಾವಿದ್ದಾಗ ಯಾರು ಅಳತೆ ಮಾಡಲ್ಲ, ಸತ್ತು ಎಣವಾಗ ಹೋಗ್ತಾ ಇರ್ತೀವಲ್ಲ ಅವತ್ತು ಅಳತೆ ಮಾಡ್ತಾರೆ. ನಿಮ್ಮನ್ನು ಅಷ್ಟೇನೆ, ಈ ಸಂಸ್ಥೆಲಿದ್ದಾಗ ಒಳ್ಳೆ ಕೆಲಸ ಮಾಡಿದ್ರೆ ಇನ್ನು ಹಾಡಿ ಹೋಗುತ್ತಾರೆ, ಕೆಲಸ ಮಾಡಿಲ್ಲ ಅಂದ್ರೆ ಬಿಡಪ್ಪ ಈ ಮೇಡಮ್ ಹೋಗಿ ಬಹಳ ಒಳ್ಳೆ ಕೆಲಸ ಆಯ್ತು ನಮ್ಗೆ, ಮೇಡಮ್ಗಳಿಗೆ ನಿಮ್ಗೆ ಚಾಡಿ ಹೇಳ್ತಿದ್ರು. ನಾನ್ ಕನ್ನಡ ಮೇಡಮ್ ಬಹಳ ಚೆನ್ನಾಗಿತ್ತು, ಪಾಪ ಯಪ್ಪ ಒಂದು ಜನ ಸೇರ್ತಿರ್ಲಿಲ್ಲ, ಆ ಮೇಡಮ್ ಗಣಿತ ಮೇಡಮ್ ಬಂದು ಬೆಂಕಿ ಇಟ್ಬಿಟ್ಟು ನಮ್ ಸ್ಕೂಲೇ ಹಾಳು ಮಾಡ್ಬಿಟ್ರು ಅಂತ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾದ ರಾಮಕೃಷ್ಣಗೌಡ ಮಾತನಾಡಿ, ಬದಲಾಗುತ್ತಿರುವ ಕಾಲಘಟ್ಟಕ್ಕೆ ಸರಿಯಾಗಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವ ಶಿಕ್ಷಕರು ಕೂಡ ಹೆಚ್ಚಿನ ಜ್ಞಾನವಂತರಾಗುವುದು ಹೆಚ್ಚಿನ ಅವಶ್ಯಕತೆಯಾಗಿದೆ ಅಂತ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ BM ಜಗದೀಶ್ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಹರಿಚರಣ್ ತಿಲಕ್, KR ನೀಲಕಂಠ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾಗಿ H. ನಾಗೇಶ್ ಅವರು 3ನೇ ಬಾರಿಗೆ ಆಯ್ಕೆಯಾಗುವುದರೊಂದಿಗೆ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ. ಅಧ್ಯಕ್ಷರು ಸೇರಿದಂತೆ 400 ಪದಾಧಿಕಾರಿಗಳ ಆಯ್ಕೆಗಾಗಿ ಶನಿವಾರ ಮಧ್ಯಾಹ್ನ ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ H. ನಾಗೇಶ್, ಪ್ರಧಾನ ಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ಖಜಾಂಚಿಯಾಗಿ ನಟರಾಜು ಆಯ್ಕೆಯಾಗಿದ್ದರೆ, ಮಹಿಳಾ ಉಪಾಧ್ಯಕ್ಷರಾಗಿ ನಾಗವೇಣಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಸುಕನ್ಯಾ, ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ದಾಸೇಗೌಡ
ಖಜಾಂಚಿ ಸ್ಥಾನಕ್ಕೆ ಬೋರಯ್ಯ ಅವರು ನಾಮಪತ್ರ ಸಲ್ಲಿಸಿದ್ದು ಮೂವರಿಗೆ ಯಾವುದೇ ಮತ ಚಲಾವಣೆ ಆಗಿಲ್ಲ ಎಂದು ಚುನಾವಣಾಧಿಕಾರಿಗಳಾದ ಟಿ.ಎ. ಪ್ರಶಾಂತ್ ಬಾಬು ಮಳವಳ್ಳಿಯಲ್ಲಿ ಘೋಷಣೆ ಮಾಡಿದರು. ಒಟ್ಟು 7 ಮಂದಿ ನಿರ್ದೇಶಕರ ಪೈಕಿ 4 ಮಾತ್ರ ಇಂದು ಮತ ಚಲಾಯಿಸಿದ್ದು 3 ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಲ್ಲ. ಉಪನ್ಯಾಸಕರಾದ ಮಲ್ಲಿಕಾರ್ಜುನ ಸ್ವಾಮಿ ಸಹಾಯಕ ಚುನಾವಣಾಧಿಕಾರಿ ಕಾರ್ಯನಿರ್ವಹಿಸಿದರು. ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಶಿಕ್ಷಕರ ಸಂಘದ ನಿರ್ದೇಶಕರು ಮತ್ತು ಮುಖಂಡರು ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಆರಾ ತೊರೆಗಳೊಂದಿಗೆ ಅಭಿನಂದಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷ ನಾಗೇಶ್ 3ನೇ ಬಾರಿಗೆ ತನ್ನನ್ನು ಆಯ್ಕೆ ಮಾಡಿದ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸುವುದಾಗಿ ಅವರು ಹೇಳಿದರು. ಇರೋದು ನಮ್ಮ ಶಿಕ್ಷಕರು ನಮ್ಮ ತಂಡವನ್ನು ಗುರುತಿಸಿ ಮತ್ತು ಇದಕ್ಕೆ ಹಿರಿಯ ಅಧಿಕಾರಿಗಳು ಹಿರಿಯರ ಮಾರ್ಗದರ್ಶನದಿಂದ ಮೊದಲು ನಿರ್ದೇಶಕರಿಗೆ ಅವಿರೋಧ ಆಯ್ಕೆಯನ್ನು ಮಾಡಿ ಚುನಾವಣೆ ಬೇಡ ಅವಿರೋಧ ಆಯ್ಕೆಯನ್ನು ಮಾಡಬೇಕು ಅಂತ ಮಾಡಿಸ್ಕೊಂಡು 7 ಜನ ನಿರ್ದೇಶಕರು ನಮ್ಮ ತಾಲೂಕಿನ ಆಯ್ಕೆಯಾಗಿ 7 ಜನದಲ್ಲಿ 9 ಪದಾಧಿಕಾರಿಗಳು ಹುದ್ದೆಗಳು ತಾಲೂಕು ಮಟ್ಟದಲ್ಲಿದೆ. ಅದರಲ್ಲಿ 7 ಜನ ಮಾತ್ರ ನಾವು ಚುನಾಯಿತ ನಿರ್ದೇಶಕರು ಇರುವುದು. ಅದರಲ್ಲಿ 4 ಜನಕ್ಕೆ ಚುನಾವಣೆ ನಡೆದಿದೆ. ಅದು ಇದು ಪದಾಧಿಕಾರಿಗಳದ್ದು ಕೂಡ ಒಂದು ಅವಿರೋಧ ಆಯ್ಕೆ ಆಗಬೇಕು ಅಂತ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಇತ್ತು. ಬಟ್ ಇದು ತಾಂತ್ರಿಕ ಕಾರಣಗಳಿಂದ ಅದು ಅಧಿಕೃತವಾಗಿ ಚುನಾವಣೆ ಮೂಲಕವೇ ನಾವು 4 ಜನ ಆಯ್ಕೆಯಾಗಿದ್ದೀವಿ. ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಮಾನ್ಯ ಶಾಸಕರು ಈ ಶೈಕ್ಷಣಿಕವಾಗಿ ನಮ್ಮ ಶಿಕ್ಷಣ ಇಲಾಖೆಯನ್ನು ಇಡೀ ರಾಜ್ಯದಲ್ಲೇ ಮಾದರಿ ತಾಲೂಕನ್ನು ತೊಟ್ಟು ಸುಮಾರು 100 ಕೋಟಿಗೂ ಹೆಚ್ಚು ಅನುದಾನವನ್ನು CSR ಫಂಡಿಂದ ಮತ್ತು ತಮ್ಮ ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನದಿಂದ ಮತ್ತು ವಿಶೇಷ ಅನುದಾನಗಳನ್ನು ತಂದು ನಮ್ಮ ಇಲಾಖೆಯನ್ನು ಉತ್ತಮ ಮಾದರಿ ಇಲಾಖೆಯಾಗಿ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ನಾವು ಇದ್ದು ನಮ್ಮ ತಾಲೂಕಿನಲ್ಲಿ ಒಳ್ಳೆ ಉತ್ತಮ ದಕ್ಷ ಪ್ರಾಮಾಣಿಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದ್ದಾರೆ. ಶ್ರೀಮತಿ ಉಮಾ ಮೇಡಮ್ ಅವರು ಅವರ ಜೊತೆಗೆ ನಿಂತ್ಕೊಂಡು ಏನು ಬೇಕು ಅವರ ಏನು ಮಾರ್ಗದರ್ಶನ ಮಾಡ್ತಾರೆ. ಇಡೀ ರಾಜ್ಯದಲ್ಲೇ ನಮ್ಮ ಮಳವಳ್ಳಿ ತಾಲೂಕು ಒಂದು ಶೈಕ್ಷಣಿಕವಾಗಿ ಮಾದರಿ ತಾಲೂಕನ್ನಾಗಿ ಮಾಡುತ್ತಾರೆ. ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಇದು ಬಾಂಧವ್ಯಗಳ ಬೆಸುಗೆ,